ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಸುಲಭವಾಗಿರುವಂಥದ್ದು, ತುಂಬ ನಮಗೆ ಕೈಗೆ ಎಟಕುವಂಥ ವಸ್ತುಗಳಿಂದ ಮಾಡುವಂಥ ಪರಿಹಾರ ಇದಾಗಿರೋದ್ರಿಂದ ಖುಷಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ನಮ್ಮ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ, ಯಜಮಾನರೇ ದುಡಿತಾ ಇರಬಹುದು, ಹೆಣ್ಮಕ್ಳೇ ದುಡಿತಾ ಇರಬಹುದು, ಯಾರೇ ಆಗಿರಬಹುದು, ಅವ್ರಿಗೆ ಒಳ್ಳೆ ಬಲ ಅನ್ನುವಂಥದ್ದು ಬರುತ್ತೆ. ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತಾರೆ, ಆದಾಯ ಚೆನ್ನಾಗಿ ಬರುತ್ತೆ. ಎಷ್ಟೋ ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆಗಳೇ ತುಂಬ ದೊಡ್ಡದಾಗಿರುತ್ತೆ, ತುಂಬ ಬೆಟ್ಟದಷ್ಟು ಸಮಸ್ಯೆಗಳಿದೆ, ಆದರೆ ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು ಸುಲಭ ವಿಧಾನದಲ್ಲೇ, ಯಾಕಂದರೆ ಮನುಷ್ಯನಿಗೆ ಮೊದಲು ಬರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಪಾರು ಮಾಡಿಕೊಳ್ಳೋದಕ್ಕೆ ನಾವು ಕೆಲಸ ಅಂತೂ ಮಾಡಲೇಬೇಕು. ಕೆಲಸ ಮಾಡ್ತಾ ಮಾಡ್ತಾ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು. ಯಾಕಂದರೆ ನಮಗೆ ಒಂದು ಆದಾಯ ಹೆಚ್ಚಾಗ್ತಾ ಇಲ್ಲ ಅಥವಾ ಸಾಲ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ, ತಿಂಗಳು ಪೂರ್ತಿ ದುಡ್ದಿರುವಂಥದ್ದು, ನಾವು ಕಷ್ಟಪಟ್ಟು ದುಡ್ದಿರ್ತೀವಿ, ಒಂದೇ ಒಂದು ದಿನ ಸಂಬಳ ಬರುತ್ತೆ, ಅದು ಮತ್ತೆ ಖಾಲಿಯಾಗಿಬಿಡುತ್ತೆ. ಎಲ್ಲದಕ್ಕೂ ನಾವು ಕಮಿಟ್ಮೆಂಟ್ ಆಗಿಬಿಟ್ಟಿರ್ತೀವಿ, ಕಷ್ಟ ಜಾಸ್ತಿ ಇದೆ ಅನ್ನುವಂಥವರು ತಪ್ಪದೆ ನೋಡಿ, ನೀವೇ ದುಡ್ದಿರುವಂಥ ದುಡ್ಡಲ್ಲಿ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಕ್ರವಾರ, ಗುರುವಾರ ಸ್ನೇಹಿತರೆ, ಆ ದುಡ್ಡನ್ನು ಸ್ವಲ್ಪ ನೀವು ಉಳಿತಾಯ ಮಾಡಿಕೊಂಡಿದ್ದೆ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ತಗೊಳ್ಬರುವಂಥ ಪ್ರಯತ್ನ ಪಡಿ. ಅಂದರೆ ವಾರಕ್ಕೊಮ್ಮೆ ಈ ರೀತಿ ನೀವು ತಗೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಇದು ತುಂಬ ಸಣ್ಣ ವಿಷಯ, ಆದರೆ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ. ಈ ರೀತಿ ನೀವು ಮಾಡಿಕೊಳ್ಬಹುದು. ಮತ್ತೊಂದು, ಶನಿವಾರ ಮಾಡಿಕೊಳ್ಳುವಂಥ ಈ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ. ಮುಖ್ಯವಾಗಿ ಶನಿವಾರ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತೀವಿ, ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು. ಕಲಿಯುಗದ ಭಗವಂತನು ಇನ್ನು ನಮ್ಮ ಜೀವನದಲ್ಲಿ ಶಿಸ್ತನ್ನು ಕಲಿಸುವಂಥ ಶನೇಶ್ವರನನ್ನು ಪೂಜಿಸುವಂಥ ದಿನ ಆಗಿರೋದ್ರಿಂದ ಮುಖ್ಯವಾಗಿ ಶನಿವಾರದ ದಿನಗಳಲ್ಲಿ ಸಾಸಿವೆ ಹಾಗೂ ಎಣ್ಣೆಯನ್ನು ಅಡುಗೆಗೆ ಬಳಸುವಂಥದ್ದು, ದೇವರ ಮನೆಗೆ ಬಳಸುವಂಥದ್ದು. ಈ ಎಣ್ಣೆ ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ. ತಗೊಂಡು ಬಂದರೆ ಕಷ್ಟಗಳು ಜಾಸ್ತಿ. ಹಾಗೆ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬಾರ್ದು. ಫರ್ನಿಚರ್ಸ್, ವುಡನ್ ವಸ್ತುಗಳಿರುತ್ತಲ್ವ, ಅವುಗಳನ್ನು ಕೂಡ ತಗೊಂಡು ಬರಬಾರ್ದು. ಹೊಸ ಬಟ್ಟೆಗಳನ್ನು ಶನಿವಾರ ತಗೊಂಡು ಬರಬಾರ್ದು. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಕಪ್ಪು ಬಟ್ಟೆಗಳನ್ನು ತಗೊಂಡು ಬರಬಾರ್ದು ಶನಿವಾರದ ದಿನಗಳಲ್ಲಿ. ಇನ್ನು ನಾವು ಈ ಶನಿವಾರದ ದಿನ ಮುಖ್ಯವಾಗಿ ಶಾರ್ಪ್ ಆಗಿರುವಂಥ ವಸ್ತುಗಳಿರುತ್ತೆ ನೋಡಿ, ಅವುಗಳನ್ನು ಕೂಡ ತಗೊಂಡು ಬರಬಾರ್ದು. ಈ ಒಂದೊಂದು ದಿನ ಕೂಡ ನಮಗೆ ಏನು ವಸ್ತುಗಳನ್ನು ತಗೊಂಡು ಬರ್ತೀವಿ, ನಮ್ಮ ಜೀವನನೇ ಬದಲಾಯಿಸಿಬಿಡುತ್ತೆ, ನಮ್ಮ ಜಾತಕವನ್ನೇ ಬದಲಾಯಿಸಿಬಿಡುತ್ತೆ. ಅಷ್ಟೊಂದು ಒಳ್ಳೆಯ ಶಕ್ತಿ ಅನ್ನುವಂಥದ್ದು ಇರುತ್ತೆ, ಕೆಟ್ಟ ಶಕ್ತಿ ಅನ್ನೋದು ಇರುತ್ತೆ. ಅದಕ್ಕೆ ಶನಿವಾರ ಇನ್ನು ಮುಖ್ಯವಾಗಿ ನೀವು ಶನೇಶ್ವರನ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ಕೊಡ್ತಾ ಬಂದಾಗ ತುಂಬ ಒಳ್ಳೆಯದಾಗುತ್ತೆ. ಬಡವರಿಗೆ ಈ ದಿನ ಶನಿವಾರದ ದಿನಗಳಲ್ಲಿ ತಪ್ಪದೆ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಏನು ತೋಚುತ್ತೋ ಬಟ್ಟೆ ಬರೆಗಳನ್ನು ದಾನವಾಗಿ ಕೊಡಬಹುದು. ಚಪ್ಪಲಿ ಹಾಗೂ ಕಂಬಳಿಯನ್ನು, ಸ್ವೆಟರನ್ನು ಈ ರೀತಿ ಕೊಡ್ತಾ ಬರಬಹುದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಎಲ್ಲದಕ್ಕೂ ಕೂಡ ಪರಿಹಾರಗಳು ಪೂಜೆನೇ ಇರೋದಿಲ್ಲ, ದಾನ ಧರ್ಮದಲ್ಲೂ ಇರುತ್ತೆ. ನಮಗೆ ಇನ್ನಷ್ಟು ಸಂತೋಷ ಕೊಡುತ್ತೆ, ಇನ್ನಷ್ಟು ಅಭಿವೃದ್ಧಿ ಕೊಡುತ್ತೆ, ನಾವು ಚೆನ್ನಾಗಿರಬಹುದು ಸ್ನೇಹಿತರೆ. ಯಾಕಂದರೆ ಏನು ಒಂದು ಸ್ವಲ್ಪ ನಿರ್ಗತಿಕರಿಗೆ ನಾವು ದಾನವಾಗಿ ಮಾಡಿದಾಗ ಅದು 100ರಷ್ಟು ನಮಗೆ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಅಡುಗೆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಬೇಕು ಅಂತ ಹೇಳಿದ್ರೆ ಇದನ್ನು ಬಹಳ ಮುಖ್ಯವಾಗಿ ನಾವು ಮಾಡಿಕೊಳ್ಳೇಬೇಕು. ಯಾಕಂದರೆ ಮನೆಯಲ್ಲಿ ಇರುವಂಥ ಗೃಹಿಣಿಯರೇ ಯಾಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ, ತುಂಬ ಸೂಕ್ಷ್ಮವಾಗಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಬಹುದು ಅಥವಾ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಮನೆಯಲ್ಲಿ ಗಂಡ, ಸಂಸಾರ, ಮನೆ ಇದನ್ನೆಲ್ಲವೂ ತೂಗಿಸ್ಕೊಂಡು ಹೋಗುವಂಥದ್ದು ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಅಷ್ಟೇ. ಏನು ಬರೀ ಹೆಣ್ಮಕ್ಳೇ ಮಾಡ್ಕೊಳ್ಳೋದಲ್ಲ, ಗಂಡು ಮಕ್ಕಳು ಕೂಡ ಮಾಡ್ಕೊಳ್ಬಹುದು. ಆದರೆ
ಇದನ್ನು ಜಾಸ್ತಿ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದರೆ ಮನೆಯಲ್ಲಿರುವ ಸಮಸ್ಯೆಗಳು ಯಾವ ರೀತಿಯಲ್ಲಿರುತ್ತೆ, ನಮಗೇನು ಬೇಕು ಏನು ಬೇಡ ಇದೆಲ್ಲವೂ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಅದಕ್ಕೆ ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳು ನಾವು ಪ್ರತಿನಿತ್ಯ ಹೆಣ್ಣು ಮಕ್ಕಳಿಂದನೇ ಮನೆ ಚೆನ್ನಾಗಿ ಬೆಳಗುತ್ತೆ, ಉದ್ಧಾರ ಆಗುತ್ತೆ. ಆ ಮನೆಯ ಮಹಾಲಕ್ಷ್ಮಿ ಅಂತ ಹೆಣ್ಮಕ್ಳನ್ನ ಕರೆಯುವಂಥದ್ದು ಸ್ನೇಹಿತರೆ. ಅದಕ್ಕೆ ನಾವು ಎಲ್ಲವೂ ಸ್ವಚ್ಛ ಮಾಡ್ಕೊಂಡಾದಮೇಲೆ ಶನಿವಾರ ರಾತ್ರಿ ತಿಂದು ಇನ್ನೇನು ನಿದ್ದೆ ಮಾಡುವ ಸಮಯಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಒಣಮೆಣಸಿನ್ಕಾಯಿ, ಕಲ್ಲುಪ್ಪು, ಸಾಸಿವೆ, ಅರಿಶಿಣ, ಕುಂಕುಮ ಇಷ್ಟೇ. ಇದೆಲ್ಲವೂ ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು. ಸ್ವತಃ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಮ್ಗೆ ದುಡ್ಡಿಗಾಗಿ ಮಾಡ್ಕೊಳ್ತಾ ಇದ್ದೀವಿ ಅಥವಾ ನಿಂತಿರುವ ಕೆಲಸಗಳಿಗಾಗಿ ಮಾಡ್ಕೊಳ್ತಾ ಇದ್ದೀವಿ. ಮನೆಯಲ್ಲಿ ಕಷ್ಟ ಇದೆ, ಯಜಮಾನರಿಗೆ ಆದಾಯ ಜಾಸ್ತಿ ಬರಬೇಕು, ಪ್ರತಿಯೊಂದು ಕೂಡ ಚೆನ್ನಾಗಿ ನಾವು ಅರಿತುಕೊಂಡಿರ್ತೀವಲ್ವ. ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಕ್ಲೀನಾಗಿ ತಿಳಿಸ್ತೀನಿ. ಎಲ್ಲನೂ ನಾವು ಅಡುಗೆ ಮಾಡಿ ಸ್ವಚ್ಛ ಮಾಡಿ ನಮ್ಗೆ ಎಷ್ಟೇ ಕೆಲಸ ಇದ್ದರೂ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇರ್ತಾರೆ ಹೆಣ್ಮಕ್ಳು, ಕೂತ್ಕೊಂಡಂತೂ ಇರೋದಿಲ್ಲ. ಮನೆಯಲ್ಲಿರುವಂಥ ಹೆಣ್ಮಕ್ಳಿಗಾದರೆ ಮನೆಯಲ್ಲಿರ್ತಾರೆ ಏನು ಕೆಲಸ ಅಂತ ಕೂಡ ತುಂಬ ಜನ ಹೇಳಿಬಿಡ್ತಾರೆ. ಆದರೆ ಹೆಣ್ಮಕ್ಳು ಕೂಡ ಪಾಪ ಕಷ್ಟ ಜಾಸ್ತಿ ಇರುತ್ತೆ. ಎಲ್ಲ ಕೆಲಸ ಮುಗಿದ ಮೇಲೆ ನೀವು ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಸ್ಟವನ್ನು ಕ್ಲೀನಾಗಿ ಒರೆಸಿ ತದನಂತರ ಒಂದು ಪ್ಲೇಟನ್ನು ಚಿಕ್ಕದಾಗಿ ತಗೊಳ್ಳಿ. ಅದು ಇದೇ ಇರಬೇಕು, ಈ ಥರನೇ ಇರಬೇಕು ಅಂತ ಏನೂ ಇಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಒಂದು ಸ್ಟೀಲ್ ಪ್ಲೇಟು. ಅದಕ್ಕೆ ಒಣಮೆಣಸಿನ್ಕಾಯಿ 3 ಅಥವಾ 5, 1 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ, ಸ್ವಲ್ಪ ಸಾಸಿವೆಯನ್ನು ಹಾಕಿ, ಅರಿಶಿಣ, ಕುಂಕುಮ ಇಷ್ಟನ್ನು ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಶ್ರೀ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ, ನಮಗೆ ನರದೃಷ್ಟಿ ಇದೆ, ಜನರ ದೃಷ್ಟಿ ದೋಷಗಳಿಂದ ಈ ರೀತಿ ಕಷ್ಟಗಳು ಬಂದಿದೆ, ಅವುಗಳನ್ನು ತೀರಿಸು, ನಿನ್ನ ಸಾಕ್ಷಿಯಾಗಿ ನಾವು ಇದನ್ನು ನಂಬಿ ಮಾಡ್ತಾ ಇದ್ದೀವಿ ತಾಯಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು. ಏಕೆಂದರೆ ನರದೃಷ್ಟಿ ಇರುತ್ತೆ, ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ, ಯಜಮಾನರಿಗೆ ಸಂಪಾದನೆ ಜಾಸ್ತಿ ಆಗ್ತಾ ಇರೋದಿಲ್ಲ. ಇದನ್ನೆಲ್ಲವೂ ನೀವು ಕೇಳ್ಕೊಂಡು ಸ್ಟವ್ ಮೇಲೆ ಆದರೂ ಇಡಿ ಅಥವಾ ಸ್ಟವ್ ಕೆಳಗಡೆ ಆದರೂ ಇಡಿ, ತೊಂದರೆ ಇಲ್ಲ. ಈ ಎರಡರ ಮಧ್ಯದಲ್ಲಿ ನೀವು ಎಲ್ಲಾದರೂ ಇಡಬಹುದು. ಇಟ್ಟು ಸೀದಾ ಲೈಟ್ ಆಫ್ ಮಾಡಿ ಬಂದು ಮಲ್ಕೊಂಡು ಬಿಡಬೇಕು ಸ್ನೇಹಿತರೆ. ನಾವು ತೆಗಿಯೋದು ಮತ್ತು ಸೆಂಟ್ರಲ್ಲಿ ಹೋಗೋದು ಇದನ್ನೇನು ಮಾಡಬೇಡಿ. ನೀರು ಕುಡಿಬೇಕು ಅಂತ ಹೇಳಿದ್ರೆ ಫಸ್ಟೇ ತಗೊಂಡೋಗಿ ಇಟ್ಕೊಂಡಿರಿ. ರಾತ್ರಿ ಪೂರ್ತಿ ಏನಾಗುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೇಳ್ಕೊಳ್ಳುವಂಥ ಕೆಲಸ ಈ ವಸ್ತುಗಳು ಮಾಡ್ತಾ ಇರುತ್ತೆ. ಮಾರನೇ ದಿನ ಇದನ್ನೆಲ್ಲ ಒಂದು ಕ್ಯಾರಿ ಕವರಲ್ಲಿ ಹಾಕ್ಕೊಂಡಿದ್ದೆ ನಾವು ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದರೆ ಸಾಕು. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ.